ಜ್ಞಾಪಯಮೇತೆ. ಹೊನ್ನೆಯ ಮರದ ಅರಳಿದ ಹೂವಿನಂತ ಬಣ್ಣಕ್ಕೆ ಸಮನಾದ ಬಂಗಾರ ಬಣ್ಣದ ಕಾಂತಿಯುಳ್ಳ ಉತ್ತರಿಯನ್ನು ಅಥವಾ ಬಟ್ಟೆಯನ್ನು ಕಟಿಪ್ರದೇಶದಲ್ಲಿ ಮತ್ತು ಭುಜಗಳಲ್ಲಿ ಹೊಂದಿದವನೇ, ಕರುಣಾಮೂರ್ತಿಯೇ, ವರಪ್ರದನೆ, ನಿನ್ನಯ ಚರಿತೆಯನ್ನು ತಿಳಿಸಿಕೊಡು. ಸರಿ ಸರಿ, ಇಷ್ಟು 12 ಮತ್ತು 13ನೇ ಶ್ಲೋಕಗಳ ಭಾವಾರ್ಥವನ್ನು ನಾವು ಇಲ್ಲಿವರೆಗೂ ಗಮನಿಸಿದ್ದೇವೆ. ಈಗ ಹಿಂದಿನ 10ನೇ ಶ್ಲೋಕದ ಒಂದು ಭಾವಾರ್ಥವನ್ನ ಹೇಳಬೇಕು ಮತ್ತು ಮುಂದಿನ 13ನೇ ಶ್ಲೋಕದ ಭಾವಾರ್ಥವನ್ನು ಒಂದನ್ನ ಹೇಳಬೇಕು. 10ನೇ ಶ್ಲೋಕದ ಭಾವಾರ್ಥವನ್ನು ನೋಡಿ ಮತ್ತೆ 13ನೇ ಶ್ಲೋಕಕ್ಕೆ ಹೋಗೋಣ. 10ನೇ ಶ್ಲೋಕ: ಖಜತೂಣೀ ನಿಭ ಪಾವನ ವರಜಂಘಾಮಿತ ಶಕ್ತೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಖಜ ಅಂತಂದ್ ಹೇಳಿದ್ರೆ, ಖ ಅಂತಂದ್ ಹೇಳಿದ್ರೆ ನಮ್ಮ ಮನಸ್ಸು. ನಮ್ಮ ಮನಸ್ಸಲ್ಲ, ಭಗವಂತನ ಮನಸ್ಸು. ಭಗವಂತನ ಮನಸ್ಸಿನಿಂದ ಹುಟ್ಟಿದವನು ಯಾರು ಅಂತಂದ್ ಹೇಳಿದ್ರೆ ಮನ್ಮಥ. ಹಾಗಾದ್ರೆ ಖಜ ಅಂತಂದ್ ಹೇಳಿದ್ರೆ ಮನ್ಮಥ. ತೂಣಿ ಅನ್ನುವಂತಹದ್ದಕ್ಕೆ ಪ್ರಸಿದ್ಧವಾದ ಅರ್ಥ ಬತ್ತಳಿಕೆ. ಬಾಣಗಳನ್ನು ಇಡುವಂತಹ ಸ್ಥಳವನ್ನ ಬತ್ತಳಿಕೆ ಅಂತ ಏನು ಕರೀತಾರ ಅದನ್ನ ತೂಣಿ ಅನ್ನೋ ಶಬ್ದದಿಂದ ಕರೀತಾರೆ. ಖಜ ಅಂತಂದ್ ಹೇಳಿದ್ರೆ ಪರಮಾತ್ಮನ ಮನಸ್ಸಿನಿಂದ ಹುಟ್ಟಿದಂತಹ ಮನ್ಮಥ. ಅವನ ತೂಣಿ ಅಂತಂದ್ ಹೇಳಿದ್ರೆ ಬತ್ತಳಿಕೆ. ಬತ್ತಳಿಕೆಗೆ ಸಮಾನವಾದ ಕಾಂತಿ ಉಳ್ಳವನು. ಏನು ಮನ್ಮಥನ ಬತ್ತಳಿಕೆಗೆ ಸಮಾನವಾದ ಕಾಂತಿ ಅಂತಂದ್ರೆ ಏನರ್ಥ? ಮನ್ಮಥನ ಬತ್ತಳಿಕೆಯಲ್ಲಿರುವಂತಹದ್ದು ಪುಷ್ಪಕ ಬಾಣಗಳು. ಅವರು ಎಂಥವರನ್ನು ಕೂಡ ಮೋಹಗೊಳಿಸಿ ಅವರನ್ನ ಪ್ರೀತಿಯ ಪಾಶಕ್ಕೆ ಒಳಗಾಗುವ ಹಾಗೆ ಮಾಡುತ್ತೆ. ಅಂತಹ ಅದ್ಭುತವಾದಂತಹ ಶಕ್ತಿ ಇರುವಂತಹದ್ದು ಆ ಮನ್ಮಥನ ಬಾಣಗಳಿಗೆ, ಬತ್ತಳಿಕೆಗೆ ಅಷ್ಟು ಸಾಮರ್ಥ್ಯ ಇದೆ. ಎಂಥವರನ್ನು ವಿಚಲಿತಗೊಳಿಸುವಂತಹ ಸಾಮರ್ಥ್ಯ. ಅಂತಹ ಮನ್ಮಥನನ್ನ ಹುಟ್ಟಿಸಿದವನು ಮನ್ಮಥ ಜನಕ ಪರಮಾತ್ಮ, ಮನ್ಮಥ ಪಿತ. ಅಂತಹ ಪರಮಾತ್ಮನ ಕಾಂತಿ ಹೇಗಿರಬೇಕು? ಅದ್ಭುತವಾದ ಸೌಂದರ್ಯ ಉಳ್ಳವನು ಅಂತ ಅರ್ಥ. ಖಜ ಅಂತಂದ್ ಹೇಳಿದರೆ ಮನ್ಮಥ ದೇವರು. ಅವರ ತೂಣಿ ಅಂತಂದ್ ಹೇಳಿದ್ರೆ ಬತ್ತಳಿಕೆ. ಬತ್ತಳಿಕೆಗೆ ಸಮಾನವಾದ ಕಾಂತಿ ಉಳ್ಳವನು ಅಂತಂದ್ರೆ ಅವರ ಬತ್ತಳಿಕೆಯಿಂದ ಬಿಡುವಂತಹ ಬಾಣಗಳು ಎಷ್ಟು ಸಂಮೋಹನಗೊಳಿಸತ್ತೋ ಜನರನ್ನ, ಹಾಗೆ ಮೋಹಗೊಳಿಸುವಂತಹ ಸುಂದರವಾದಂತಹ ರೂಪ ಉಳ್ಳವನೇ. ಖಜ ತೂಣಿ ನಿಭ ಪಾವನ, ಇಡೀ ಜಗತ್ತನ್ನ ಪವಿತ್ರಗೊಳಿಸುವಂತಹ ವ್ಯಕ್ತಿತ್ವ ಉಳ್ಳವನೇ. ವರಜಂಘ, ಪರಮಾತ್ಮನ ಜಂಘೆಗಳು, ಮೊಣಕಾಲುಗಳು ಕೂಡ ಅಷ್ಟೇ ಪವಿತ್ರವಾದಂತಹದ್ದು. ಪರಮಾತ್ಮನ ಶರೀರ ಹೇಗೆ ಪವಿತ್ರವೋ, ಮುಖವು ಹೇಗೆ ಕಾಂತಿಯುಕ್ತವಾಗಿದೆಯೋ, ಜಂಘೆಯೂ ಕೂಡ, ಪರಮಾತ್ಮನ ಪ್ರತಿಯೊಂದು ಅವಯವಗಳೂ ಕೂಡ ಸರ್ವಶ್ರೇಷ್ಠವಾದಂತಹದ್ದು. ವರಜಂಘ ಅಷ್ಟೇ ಅಲ್ಲ, ಅಮಿತ ಶಕ್ತೆ, ಅಪರಿಮಿತವಾದ ಸಾಮರ್ಥ್ಯ ಉಳ್ಳವನೇ ಅಂತ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ. ಅಮಿತ ಶಕ್ತೆ, ಮಿತಿ ಇಲ್ಲದ ಪರಾಕ್ರಮ ಉಳ್ಳವನು. ಯಾರು ನಿನಗೆ ಸರಿ ಮಿಗಿಲಾದವರು ಮತ್ತೊಬ್ಬರಿಲ್ಲ. ಖಜ ಅಂತಂದ್ರೆ ಮನ್ಮಥನ ಜನಕನಾದವನೇ. ಮನ್ಮಥ ಜನಕ ಮನಸ್ಸಿನಿಂದ ಹುಟ್ಟಿದ ಮನ್ಮಥನ ತೂಣಿ, ಬತ್ತಳಿಕೆಯ ಸೌಂದರ್ಯಕ್ಕೆ, ಅವನ ಬಾಣಗಳಿಗೆ ಸಮಾನವಾದ ಕಾಂತಿಯುಳ್ಳವನೇ. ಎಂಥೆಂಥವರನ್ನೋ ವಿಚಲಿತಗೊಳಿಸಿದಂತಹ ಶಕ್ತಿ ಮನ್ಮಥನ ಬಾಣಗಳಿಗಿದ್ರೆ, ಮೋಹಿನಿ ರೂಪದಲ್ಲಿರುವಂತಹ ಪರಮಾತ್ಮ ಎಲ್ಲರನ್ನೂ ಮೋಹಗೊಳಿಸಿದ. ಅಂತಹ ತೂಣಿ, ಬತ್ತಳಿಕೆಗೆ ಸಮಾನವಾದ ಕಾಂತಿಯುಳ್ಳವನೇ. ತೂಣಿ ನಿಭ ಪಾವನ, ಜಗತ್ತನ್ನ ಪವಿತ್ರಗೊಳಿಸುವವನೇ. ವರಜಂಘ, ಸರ್ವಶ್ರೇಷ್ಠವಾದ ಮೊಣಕಾಲುಗಳುಳ್ಳವನೇ. ಮೊಣಕಾಲೆ ಮೊದಲಾದ ಎಲ್ಲ ಅವಯವಗಳುಳ್ಳವನೇ. ಅಮಿತ ಶಕ್ತೆ, ಅಪರಿಮಿತವಾದ ಸಾಮರ್ಥ್ಯವುಳ್ಳವನೇ. ಕರುಣಾಪೂರ್ಣ, ದಯಾ ಸಮುದ್ರನಾದ ಪರಮಾತ್ಮನೇ. ವರಪ್ರದ, ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನ ಕೊಡುವ
ಸರ್ವಶ್ರೇಷ್ಠನಾದ ವ್ಯಕ್ತಿಯೇ, ತೇ ಚರಿತಂ ನಿಮ್ಮ ಚರಿತ್ರೆಯನ್ನ ನನಗೆ ತಿಳಿಸಿಕೊಡಿ ಅಂತ ಇದರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ತೇ ಚರಿತಂ ಮೇ ಜ್ಞಾಪಯ, ನಿನ್ನ ಆ ಅದ್ಭುತವಾದ ಚರಿತ್ರೆಗಳನ್ನ, ನೀನು ಯಾರನ್ನ ಮೋಹಗೊಳಿಸಿದ್ದಿ, ಯಾರನ್ನ ಹೇಗೆ ರಕ್ಷಣೆ ಮಾಡಿದ್ದಿ, ದೇವತೆಗಳ ರಕ್ಷಣೆಯನ್ನು ಮಾಡಿದ್ದು ಮುಂತಾದ ಎಲ್ಲ ಚರಿತ್ರೆಗಳನ್ನ ತಿಳಿಸಿಕೊಡು. ಸುಂದರವಾದ ಮೋಹಿನಿಯ ರೂಪವನ್ನ ತಾಳಿ ಹೇಗೆ ದೈತ್ಯರನ್ನ ಮೋಹಗೊಳಿಸಿ ಅಮೃತಪಾನ ಅವರಿಗೆ ಆಗದೇ ಇರೋ ಹಾಗೆ ಮಾಡಿ ಅವರಿಂದ ಅಮೃತವನ್ನ ಕಸಿದುಕೊಂಡು ದೇವರಿಗೆ ಕೊಟ್ಟಿದ್ದೀಯಲ್ಲ, ಆ ಕಥೆಗಳನ್ನ ನಮಗೆ ತಿಳಿಯುವ ಹಾಗೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಭಜತೂಣಿ ನಿಭ ಪಾವನ ವರಜಂಘಾಮಿತ ಶಕ್ತೆ ಕರುಣಾಪೂರ್ಣ ವರ ಪ್ರದ ಚರಿತಂ ಜ್ಞಾಪಯ ಮೇತೆ. ಖಜ ನಿಭ ಅಂದ್ರೆ ಏನು ಸರ್? ನಿಭ ಸಮಾನವಾದ ಕಾಂತಿಯುಳ್ಳವನೇ, ಸದೃಶನಾದವನೇ. ಖಜ ಅಂತಂದ್ರೆ ಮನ್ಮಥ, ಅವನ ತೂಣಿ ಅಂತಂದ್ ಹೇಳಿದ್ರೆ ಬತ್ತಳಿಕೆ, ಬಿಲ್ಲು ಬಾಣಗಳು, ಅವುಗಳಿಗೆ ನಿಭ ಸದೃಶವಾದ ಕಾಂತಿಯುಳ್ಳ ಪರಮಾತ್ಮನೇ. ಪಾವನ ಜಗತ್ತನ್ನ ಪವಿತ್ರವನ್ನಾಗಿಸುವವನೇ. ವರಜಂಘ ಸರ್ವಶ್ರೇಷ್ಠವಾದಂತಹ ಮೊಣಕಾಲೆ ಮೊದಲಾದ ಅವಯವಗಳುಳ್ಳವನೇ. ಅಮಿತ ಶಕ್ತೆ ಅಪರಿಮಿತವಾದ ಸಾಮರ್ಥ್ಯವುಳ್ಳವನೇ. ಕರುಣಾಪೂರ್ಣ ದಯಾಸಾಗರನೇ. ವರಪ್ರದ ಬೇಡಿದ ಇಷ್ಟಾರ್ಥಗಳನ್ನ ಕೊಡುವವನೇ. ತೇ ಚರಿತಂ ನಿನ್ನ ಚರಿತ್ರೆಯನ್ನ ಮೇ ಜ್ಞಾಪಯ ನನಗೆ ತಿಳಿಸಿಕೊಡು ಅನ್ನುವಂಥದ್ದು ಈ ಶ್ಲೋಕದ ಭಾವಾರ್ಥ. ಮತ್ತೆ 13ನೇ ಶ್ಲೋಕ. ಶತಮೋದೋದ್ಭವ ಸುಂದರ ವರ ಪದ್ಮೋತ್ಥಿತನಾಭೆ ಕರುಣಾಪೂರ್ಣ ವರ ಪ್ರದ ಚರಿತಂ ಜ್ಞಾಪಯ ಮೇತೆ. ಶತಮೋದೋದ್ಭವ, ಶತಮೋದ ಅಂತಂದ್ ಹೇಳಿದ್ರೆ ಬ್ರಹ್ಮದೇವರು. ಶತಾನಂದ ಶತಧೃತಿ ಅನ್ನುವಂತಹದ್ದು ಬ್ರಹ್ಮದೇವರ ಅನೇಕ ಹೆಸರುಗಳ ಮಧ್ಯದಲ್ಲಿ ಶತಾನಂದ ಅನ್ನುವಂತಹದ್ದು ಬ್ರಹ್ಮದೇವರ ಹೆಸರು. ಶತಮೋದ ಶತಾನಂದ ಎರಡು ಸಮಾನಾರ್ಥಕವಾದ ಪದಗಳು. ಶತಮೋದ ಬ್ರಹ್ಮದೇವರ ಉದ್ಭವ. ಶತಮೋದ ಅಂತಂದು ಹೇಳಿದ್ರೆ ಯಾರೋ ಬ್ರಹ್ಮದೇವರು. ಅವರ ಉದ್ಭವ ಉತ್ಪತ್ತಿಗೆ ಕಾರಣವಾದಂತಹದ್ದು ಯಾವುದು ಅಂತಂದು ಹೇಳಿದ್ರೆ ಸುಂದರ ವರಪದ್ಮ. ಬ್ರಹ್ಮದೇವರು ಹುಟ್ಟಿದ್ದು ತಾಯಿಯ ಗರ್ಭದಿಂದ ಅಲ್ಲ, ಬ್ರಹ್ಮದೇವರ ಹೊಕ್ಕಳಿನಲ್ಲಿ ಹುಟ್ಟಿದಂತಹ ಕಮಲದಿಂದ ಬ್ರಹ್ಮದೇವರು ಹುಟ್ಟಿದ್ದಾರೆ. ಹಾಗಾದ್ರೆ ಶತಮೋದ ಅಂದ್ರೆ ಬ್ರಹ್ಮದೇವರು, ಅವರ ಉದ್ಭವ ಹುಟ್ಟಿಗೆ ಸುಂದರ ವರಪದ್ಮ ಕಾರಣವಾದಂತಹದ್ದು ಸುಂದರವಾದ ಶ್ರೇಷ್ಠವಾದ ಪದ್ಮ. ಆ ಪದ್ಮದ ಉತ್ಥಿತ ಅಂದ್ರೆ ಆ ಪದ್ಮದ ಉತ್ಪತ್ತಿಗೆ ಕಾರಣವಾದ ನಾಭೆ ಹೊಕ್ಕಳುಗಳುಳ್ಳವನು. ಅಂದ್ರೆ ಒಟ್ಟಾರೆ ಅಭಿಪ್ರಾಯ, ಪರಮಾತ್ಮನ ನಾಭಿಯಲ್ಲಿರುವ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದ್ದಾರೆ. ಇಡೀ ಜಗತ್ತು ಯಾವ ಬ್ರಹ್ಮದೇವರಿಂದ ಸೃಷ್ಟಿಯಾಗಿದೆಯೋ ಅಂತಹ ಬ್ರಹ್ಮದೇವರನ್ನ ನಿನ್ನ ಹೊಕ್ಕಳಿನಲ್ಲಿ ಹುಟ್ಟಿದ ಕಮಲದಿಂದ ಸೃಷ್ಟಿಸಿದ್ದೀಯಾ. ಇಂತಹ ಅದ್ಭುತ ಸಾಮರ್ಥ್ಯ ಉಳ್ಳಂತಹ ನೀನು ಇವೇ ಮೊದಲಾದಂತಹ ನಿನ್ನ ಚರಿತ್ರೆಗಳನ್ನ ನನಗೆ ತಿಳಿಸಿಕೊಡು. ಶತಮೋದ ಬ್ರಹ್ಮದೇವರ ಉದ್ಭವ ಉತ್ಪತ್ತಿಗೆ ಕಾರಣವಾದ ಸುಂದರ ಅತ್ಯಂತ ಮನೋಹರವಾದ ವರ ಶ್ರೇಷ್ಠವಾದ ಪದ್ಮ ಕಮಲದ ಉತ್ಥಿತ ಉತ್ಪತ್ತಿಗೆ ಕಾರಣವಾದ ನಾಭೆ ಹೊಕ್ಕಳುಳ್ಳವನೇ. ಅಂದರೆ ಬ್ರಹ್ಮದೇವರ ಉತ್ಪತ್ತಿಯಾದಂತಹದ್ದು ಸುಂದರವಾದಂತಹ ಕಮಲದಲ್ಲಿ, ಆ ಕಮಲದ ಉತ್ಪತ್ತಿಗೆ ಕಾರಣವಾದ ಹೊಕ್ಕಳುಳ್ಳವನೇ. ನಮ್ಮ ಹೊಕ್ಕಳಲ್ಲಿ ಅಂತೆಲ್ಲ ದೊಡ್ಡ ಸಾಮರ್ಥ್ಯ ಎಲ್ಲ ಆಗಿ ಏನು ಬರೋದಿಲ್ಲ, ಹೊಲಸು ಬರಬಹುದಷ್ಟೇ ಹೊಕ್ಕಳಿನಿಂದ. ಮಗುವಿಗೆ ಗರ್ಭದಲ್ಲಿದ್ದಾಗ ಆ ಹೊಕ್ಕಳಿನ ಮುಖಾಂತರವಾಗಿ ಆಹಾರ ಸರಬರಾಜಾಗಬಹುದಷ್ಟೇ ಹೊರತಾಗಿ ಪದ್ಮವೆಲ್ಲ ಹುಟ್ಟಿ ಜಗತ್ತಿಗೆ ಕಾರಣನಾದ ಬ್ರಹ್ಮನು ನಮ್ಮ ನಾಭಿ ಕಮಲದಿಂದ ಹುಡ್ತಾನೆ ಅಂತ ಹೇಳಿಕ್ ಆಗೋದಿಲ್ಲ. ನಿನ್ನದು ಎಂಥ ದೊಡ್ಡ ಸಾಮರ್ಥ್ಯ, ಇನ್ನ ನಾಭಿಯಲ್ಲಿ ಕಮಲ ಹುಡ್ತು, ಆ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದ್ದಾರೆ. ಅಸಾಧಾರಣವಾದ ವ್ಯಕ್ತಿತ್ವ. ಇಂತಹ ದೊಡ್ಡ ಸಾಮರ್ಥ್ಯ ಉಳ್ಳಂತಹ ಪರಮಾತ್ಮನೇ, ಇನ್ನ ಅದ್ಭುತವಾದ ಚರಿತ್ರೆ ಏನಿದೆಯೋ
ಅದನ್ನ ನಮಗೆ ತಿಳಿಸಿಕೊಡು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತೇ ಚರಿತಂ ಮೇ ಜ್ಞಾಪಯ, ನಿನ್ನ ಅದ್ಭುತವಾದ ಅಪೂರ್ವವಾದ ಚರಿತ್ರೆಯನ್ನ ನನಗೆ ತಿಳಿಸಿಕೊಡು. ಶತಮೋದೋದ್ಭವ ಸುಂದರ ವರ ಪದ್ಮೋತ್ಥಿತನಾಭೆ ಕರುಣಾಪೂರ್ಣ ವರ ಪ್ರದ ಚರಿತಂ ಜ್ಞಾಪಯ ಮೇತೆ. ಇಷ್ಟು 2 ಶ್ಲೋಕಗಳ ಭಾವಾರ್ಥವನ್ನು ನೋಡಿದ್ದೇವೆ. ಇವತ್ತಿಗೆ ಇಷ್ಟಕ್ಕೆ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತಂದು ಹೇಳಿದ್ರೆ ಕೇಳಬಹುದು. ಹರೇ ನಮಃ.